ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇವತ್ತೇನೆಂದರೆ ಇದಿಷ್ಟು ತೋರಿಸ್ತಾ ಇರೋದ್ರಿಂದ ಎಲ್ಲ ಗೊತ್ತಾಗಿದೆ. ಹಾಗೆ ತಮ್ಮನೆಲ್ಲ ನೋಡಿದ್ದೀರಾ, ಪಾಯಸ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ. ಅಂದರೆ ನಮ್ಮಮ್ಮ ಯಾವ ಥರ ಮಾಡ್ತಾರಂತ ಅದನ್ನು ತೋರಿಸೋದು. ಮೇನ್ ಏನೇನು ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ನುಚ್ಚು, ಆಮೇಲೆ ಹಾಲು, ದ್ರಾಕ್ಷಿ, ಹುರ್ಕೊಂಡಿರೋ ದ್ರಾಕ್ಷಿ, ಆಮೇಲೆ ಶಾವಿಗೆ ಸ್ವಲ್ಪ ಹುರ್ಕೊಳ್ಳೋದು, ಇದ್ರ ಜೊತೆ ಸ್ವಲ್ಪ ಏಲಕ್ಕಿ ಮತ್ತು ಇನ್ನೊಂದೇನಿದೆ ಲವಂಗ, ಹಾಗೆ ಬಾದಾಮ್ ಪೌಡ್ರು, ಸ್ಪರ್ಶ್ ಬಾದಾಮ್ ಪೌಡ್ರು. ಈಗ ಎಲ್ಲ ಹಾಕೋ ಸಮಯ ಈಗ ತೋರಿಸಿ ನೋಡಿರಿ. ಫಸ್ಟು ಸ್ವಲ್ಪ ತುಪ್ಪ 1 ಸ್ಪೂನು, ಇಲ್ಲಾಂದರೆ ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ 2 ಸ್ಪೂನ್ ತುಪ್ಪ, ಆಮೇಲೆ ದ್ರಾಕ್ಷಿ ಹಾಕಮ್ಮ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಮತ್ತು ಬಾದಾಮ್ ನುಚ್ಚು, ಇಲ್ಲಾಂದರೆ ಅಲ್ಲ ಅಥವಾ ಗೋಡಂಬಿ ಇದ್ರೆ ಗೋಡಂಬಿ, ಇಲ್ಲ ಬಾದಾಮಿ ಇದ್ದರೆ ಬಾದಾಮಿ ಹಾಕ್ಬೋದಲ್ಲ, ಚೆನ್ನಾಗಿರ್ತದೆ ಕೂಡ. ಆಮೇಲೆ ಇದಿಷ್ಟು ಹಾಕ್ಕೊಂಡು ಎಲ್ಲ ಗುರಾಡ್ಕೊಂಡು ಒಂಚೂರು ಕಲರ್ ಚೇಂಜ್ ಆಗ್ತಿದ್ದಂಗೆ ನೆಕ್ಸ್ಟು ಶಾವಿಗೆ ಹಾಕ್ಕೊಂಡು ಇಟ್ಕೊಬೇಕು. ಈಗ ಇದೊಂಚೂರು ಆಗಲಿ ತಡೀರಿ. ಈಗ ನೆಕ್ಸ್ಟ್ ಬಂದು ಶಾವಿಗೆ ಹಾಕ್ಕೊಳ್ಳೋಣ. ನಾವು ಒಂದು ಬೌಲ್ ತಗೊಂಡಿದ್ದೀವಿ, ಒಂದು 8-9 ಜನಕ್ಕೆ. ಎಲ್ಲ ಪೂರ್ತಿ ಇದಿಷ್ಟು ಇವಾಗ ಗುರಾಡ್ಕೊಬೇಕು. ಇವಾಗ ಕಲರ್ ಚೇಂಜ್ ಆಗ್ತಲ್ಲ, ಬ್ರೌನ್ ಕಲರಿಗೆ ಬರುತ್ತೆ. ಗೈಸ್, ದ್ರಾಕ್ಷಿ ಗೋಡಂಬಿ ಹುರ್ಕೊಬೇಕಾದ್ರೆ ಶಾವಿಗೆನ ಆವಾಗಲೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಬನ್ನಿ ನೆಕ್ಸ್ಟ್ ನೋಡಿ. ಈಗ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿರೋದಾಗಿದೆ. ಇದ್ರ ಜೊತೆ 1 ಲೋಟ ಇಲ್ಲ 1.5 ಲೋಟ ಅಷ್ಟು ನೀರು ಕಾಯಿಸ್ಕೊಬೇಕು, 1-2 ಲೋಟ ಅಷ್ಟೇ ಬಿಸಿನೀರು ಕಾಯಿಸ್ಕೊಬೇಕು. ಬನ್ನಿ, ಈಗ ನೀರು ಕಾದಿರೋ ನೀರಿಗೆ ನೀವು ಹುರ್ಕೊಂಡಿರೋ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋದು. ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಈ ಜಬ್ಬಿರೋ ಏಲಕ್ಕಿ ಮತ್ತು ಲವಂಗ ಇದನ್ನು ಸ್ವಲ್ಪ ಹಾಕೋಣ. ಇದೊಂದು ಚೂರು ಕಾಯಿಲಿ. ಇವಾಗ ಸ್ವಲ್ಪ ಕುದಿಯೋರಿಗೆ ಬಿಡಿ ಇದನ್ನು. ಆಮೇಲೆ ಸ್ವಲ್ಪ 1 ಸ್ಪೂನ್ ತಗೊಂಡು ನೋಡಿರಿ, ನೆಂದಿದ್ರೆ ಹಾಕ್ರಿ ಗೈಸ್. ಇದ್ರ ಜೊತೆ ಇವಾಗ ಇದು ಕುದ್ದಾದ್ಮೇಲೆ ಒಂದು 2 ಲೋಟ ಹಾಲು ಹಾಕ್ಕೊಳ್ರಿ. ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೂ 1 ಲೋಟ ಎಕ್ಸ್ಟ್ರಾನೇ ಹಾಕ್ಕೊಳ್ರಿ. 3 ಲೋಟ ಹಾಲು ಹಾಕ್ಕೊಳ್ರಿ. ನಾವು ಇಷ್ಟು ಕೊಟ್ಟು 1-2 ಲೋಟ ಹಾಲು ಹಾಕೋಂತ ಇದ್ದೀವಿ. ಆಮೇಲೆ ಅದ್ರ ಜೊತೆ ಸಕ್ಕರೆ ಜಾಸ್ತಿ ಆಯ್ತಿದ್ದು, ನೀವು ಸ್ವಲ್ಪನೇ ಹಾಕ್ಕೊಳ್ರಿ. ಆಮೇಲೆ ಇದೇನಂತ ಗೊತ್ತಲ್ಲ, ಲವಂಗ ಮತ್ತು ಏಲಕ್ಕಿ ಕುಟ್ಟಿ ಪುಡಿ ಮಾಡಿರೋದು. ಶುಂಠಿ ಎಲ್ಲ ಐತಲ್ಲ, ಶುಂಠಿ ಇಲ್ಲ, ಶುಂಠಿನೂ ಐತಂತೆ ಗೈಸ್. ಆಮೇಲೆ ಇದ್ರ ಜೊತೆ ಬಾದಾಮ್ ಪೌಡ್ರು ಇಲ್ಲಿ ಸಪ್ರೇಟ್ ತೊಗೊಂಡಿದ್ದೀವಿ. ಕಲರ್ ಚೇಂಜ್ ಆಗುತ್ತೆ, ಬಾದಾಮ್ ಪೌಡ್ರ್ ಹಾಕ್ತೀನಿ. ಹಿಂಗೆ ಫ್ಲೇವರ್ ಗಿವರೆಲ್ಲ. ಸ್ಟವ್ ಆಫ್ ಮಾಡಿರಿ. ಇವಾಗ ಸಾಕು ಗೈಸ್, ಅಷ್ಟೇ. ಇದೇನು ನೋಡ್ತಾ ಇದ್ದೀರಲ್ಲ, ಇದ್ರ ಜೊತೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾದ್ರೆ ಹಾಕೊಳ್ರಿ, ಟೇಸ್ಟಿಗೆ ತಕ್ಕಂಗೆ. ಸಕ್ಕರೆ ಜಾಸ್ತಿ ಆದರೆ ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕ್ರಿ ಗಾಯ್ಸ್. ಈಗ ಎಲ್ಲ ಆಗಿದೆ. ಇವಾಗ ಸದ್ಯಕ್ಕೆ ಪಾಯಸ ಎಲ್ಲ ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕೆ ನಮ್ಮ ಕಸಿನ್ ಎಲ್ಲ ಬಂದಿದ್ದಾರೆ, ಅವನಿಗೆ ತೋರಿಸ್ತೀನಿ ಬನ್ನಿ. ಇವಾಗ ಗೈಸ್, ಈಗ ಪಾಯಸ ಎಲ್ಲ ಆಗಿದೆ. ಇವಾಗ ನಮ್ಮ ಕಸಿನ್ ಇವಾಗ ಕೊಟ್ಟಿದ್ದೀವಿ, ಟೇಸ್ಟ್ ಮಾಡಿ ಹೇಳ್ತಾನೆ. ಇವಾಗ ಬನ್ನಿ, ಹೇಳ ಹೆಂಗಿದೆ ಇವಾಗ? ಹೇಗಿದೆ? ಸ್ವೀಟ್ ಕರೆಕ್ಟ್ ಇದೆ, ಬ್ಯಾಲೆನ್ಸ್ ಆಗಿದೆಯಾ? ಗೈಸ್ ನೋಡಿರಿ, ಬಾದಾಮ್ ಪೌಡ್ರ್ ಹಾಕಿದ್ದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮಗೂ ಬೇಕಂದರೆ ನೀವು ಕೂಡ ಅದೇನೇನು ರೆಸಿಪಿ ಹೇಳಿದ್ದೀನಿ ಎಲ್ಲದೂ ಕ್ಲೀನಾಗಿ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂದರೆ ನೆಕ್ಸ್ಟ್ ಕುಕಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗಾಯ್ಸ್.